ಇಲ್ಕಲ ಜನರ ಸಹಾಯದಿಂದ 2015ರಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಸ್ಥಾಪನೆ ಆಯಿತು, ವಾರ್ಷಿಕೋತ್ಸವ ಆಯಿತು. ಈಗ 9 ವರ್ಷ ಮುಗಿದಿದೆ. ಇದು 10ನೇ ವರ್ಷದ ವಾರ್ಷಿಕೋತ್ಸವ. ಇದನ್ನು ವಿಜೃಂಭಣೆಯಿಂದ ಮಾಡಲಾಗುತ್ತದೆ. ಎಲ್ಲರ ಸಹಕಾರದಿಂದ ಭಾಳ ನಡೀತಾ ಇದೆ. ಈಗ ನಾವು ಮಾಲೆ ಹಾಕ್ತಾ ಇದ್ದದ್ದು 37 ವರ್ಷ. ಪ್ರಪ್ರಥಮ ಇಲ್ಕಲದಲ್ಲಿ ಮಾಲೆ ಹಾಕಿದವನು. ಆಮೇಲೆ ಈಗ 37 ವರ್ಷದಿಂದನೂ ನಡ್ಕೊತ ಬಂದಿದೆ. ಏನೋ ಒಟ್ಟು ಸ್ಥಾಪನೆ ಆಗಿ ಎಲ್ಲ ಇದು ಆಗಿದೆ. ಎಲ್ಲರ ಈ ಬಡಾವಣೆ ಸಹಕಾರ, ಇಲ್ಕಲ್ ಜನರ ಸಹಕಾರ, ಎಲ್ಲರ ಗುರು ಹಿರಿಯರ ಸಹಕಾರದಿಂದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಇದು ಎಲ್ಲ ಚೆನ್ನಾಗಿ ನಡ್ತಾ ಇದೆ. ಆದರೆ ಪ್ರತಿ ಶನಿವಾರ ಈಗ ಎಷ್ಟು ಸುಮಾರು 600ರಿಂದ 800 ಮಂದಿ 10 ವರ್ಷ ಆಯ್ತು. ಸುಮಾರು 9 ವರ್ಷದಿಂದ ಅದನ್ನು ಪ್ರತಿ ಶನಿವಾರ ನಡೀತಾ ಇದೆ ಅನ್ನ ಸಂತರ್ಪಣೆ. ಎಲ್ಲರ ಭಕ್ತರು ಕೆಲವರು ಮಾಡಿಸ್ತಾ ಇರ್ತಾರೆ, ನಾವು ಕಮಿಟಿ ವತಿಯಿಂದ ಮಾಡಿಸ್ತಾ ಇರ್ತೀವಿ. ಒಟ್ಟು ಪ್ರತಿ ಶನಿವಾರ ನಡೀತಾ ಇದೆ. ಏನೋ ಅವನ ಕೃಪೆ ಅನ್ನ ಸಂತರ್ಪಣೆ ನಡೀತಾ ಇದೆ. 600-700 ಜನ ಅನ್ನದಾಸೋಹ ನಡೀತಾ ಇದೆ. ಅವನ ಕೃಪೆಯಿಂದ ಎಲ್ಲ ಒಳ್ಳೆಯದಾಗಲಿ ಅಂತ ನಾನು ಬೇಕು. ಇವತ್ತು ಎಲ್ಲರನ್ನು ದೇವಸ್ಥಾನಕ್ಕೆ ಕರೆಸಿಕೊಳ್ಳಲು ಒಂದು ಕಾರಣ ಇರೋದ್ರಿಂದ ಇವತ್ತೆಲ್ಲರನ್ನು ಕರೆದುಕೊಂಡಿದ್ದೇವೆ. ಪ್ರತಿ ವರ್ಷದಂತೆ ಕೂಡ ಈ ವರ್ಷವೂ ಶ್ರೀ ಅಯ್ಯಪ್ಪ ಸ್ವಾಮಿ ವಾರ್ಷಿಕೋತ್ಸವ ಮತ್ತು ದೀಪೋತ್ಸವದ ಕುರಿತಾಗಿ ನಾವು ಶ್ರೀ ಅಂಬಾಭವಾನಿ ದೇವಸ್ಥಾನದಿಂದ ನಮ್ಮ ಅಯ್ಯಪ್ಪ ಸ್ವಾಮಿ ಫೋಟೋ ಮೆರವಣಿಗೆ ಮತ್ತು ಕುಂಭ ಮೆರವಣಿಗೆ ಮತ್ತು ಸಕಲ ವಾದ್ಯಗಳೊಂದಿಗೆ, ಅದರಲ್ಲಿ ಗೊಂಬೆ ಇರುತ್ತದೆ, ಆಮೇಲೆ ಚಂಡಿ ಮೇಳಗಳು ಇರ್ತವೆ. ಅದರ ಮುಖಾಂತರವಾಗಿ ಅಂಬಾಭವಾನಿ ದೇವಸ್ಥಾನದಿಂದ ಹೊರಟಂಥ ನಮ್ಮ ಶೋಭಾಯಾತ್ರೆ ಬಸವಣ್ಣ ದೇವರಗುಡಿ, ಬಜಾರ್, ಆಮೇಲೆ ಗಾಂಧಿ ಚೌಕ್, ಕಂಠಿ ಸರ್ಕಲ್ ಮಾರ್ಗವಾಗಿ ಮುಂದೆ ಹನುಮಂತ ದೇವರಗುಡಿ, ಇದೇ ರೀತಿಯಾಗಿ ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ತಲುಪುತ್ತದೆ. ಇದು ಪ್ರತಿ ವರ್ಷ ಮಾಡ್ತಾ ಇದ್ದೀವಿ ನಾವು. ಇದು ಬೆಳಗ್ಗೆ ಸರಿಯಾಗಿ 9:30 ಪ್ರಾರಂಭಗೊಂಡು ಮಧ್ಯಾಹ್ನ 2 ಗಂಟೆಗೆ ನಮ್ಮ ದೇವಸ್ಥಾನ ತಲುಪುತ್ತದೆ. ಹಾಗಾಗಿ ಎಲ್ಲ ತಮ್ಮ ಸಹಕಾರದ ಮೂಲಕ ಈ ಊರಿನ ಪ್ರಮುಖ ಹಿರಿಯರಲ್ಲಿ, ಈ ಬಡಾವಣೆ ಹಿರಿಯರಲ್ಲಿ ಹಾಗೂ ಸಕಲ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳಲ್ಲಿ ನಮ್ಮ ಸವಿನಯ ಪ್ರಾರ್ಥನೆ. ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಅತ್ಯಂತ ಅದ್ಧೂರಿಯಾಗಿ ಯಶಸ್ವಿಗೊಳಿಸಲು ತಮ್ಮೆಲ್ಲ ವಿನಂತಿ. ಸ್ವಾಮಿ ಶರಣಮಯ್ಯಪ್ಪ. ಪ್ರತಿ ವರ್ಷದಂತೆ ಈ ವರ್ಷವೂ 10ನೇ ವರ್ಷದ ಮಹಾಪೂಜೆ ಜರುಗುತ್ತದೆ. ವಾರ್ಷಿಕೋತ್ಸವ ಅಂಬಾಬಾಯಿ ಗುಡಿ ಮಾರ್ಗವಾಗಿ ಬಸವಣ್ಣರ ಗುಡಿ, ಕಂಠಿ ಸರ್ಕಲ್, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ 2 ಗಂಟೆಗೆ ತಲುಪುತ್ತದೆ. ಆಮೇಲೆ ಕುಂಭಮೇಳ ಇರುತ್ತದೆ, 251 ಕುಂಭಮೇಳ ಹಾಗೂ ವಿವಿಧ ವಾದ್ಯಗಳು, ಚಂಡಿ ಮೇಳ. ಇಲಕಲ್ಲಿನ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಹಾಗೂ ಸಾರ್ವಜನಿಕರು ಎಲ್ಲರೂ ಪಾಲ್ಗೊಳ್ಳಬೇಕು. ಮಧ್ಯಾಹ್ನ 2 ಗಂಟೆಗೆ ಇಲ್ಲಿಗೆ ಬಂದು ತಲುಪುತ್ತೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ. ಇಲ್ಲಿ ಅನ್ನಪ್ರಸಾದ ಇರ್ತದೆ. ಈ ಎಲ್ಲ ಅಯ್ಯಪ್ಪ ಸ್ವಾಮಿಗಳ ಸಹಾಯದಿಂದ, ಆಮೇಲೆ ಇಲಕಲ್ಲಿನ ಗುರು ಹಿರಿಯರ ಸಹಾಯದಿಂದ ಅತಿ ವಿಜೃಂಭಣೆಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಸಾಯಂಕಾಲ ಲಕ್ಷ ದೀಪೋತ್ಸವ ಇರುತ್ತದೆ. ತಪ್ಪದೇ ಸಾರ್ವಜನಿಕರು ಎಲ್ಲರೂ ಬಂದು ಅಯ್ಯಪ್ಪ ಸ್ವಾಮಿ ಆಶೀರ್ವಾದ ಪಡೆದು ಪ್ರಸಾದವನ್ನು ಸ್ವೀಕರಿಸಿ ಹೋಗಬೇಕು. ಆಮೇಲೆ ವಿಶೇಷವಾಗಿ ಇಲಕಲ್ಲಲ್ಲಿ ಯಾವುದೇ ದೇವಸ್ಥಾನದಲ್ಲಿ ಅನ್ನ ಪ್ರಸಾದ ಈ ರೀತಿ ಇರುವುದಿಲ್ಲ. ಪ್ರತಿ ಶನಿವಾರ ವರ್ಷದ ಪ್ರತಿ ಶನಿವಾರನೂ ಕಮ್ಮಿ ಅಂದ್ರೂ ಕನಿಷ್ಠ ಏನಿಲ್ಲ ಅಂದರೂ 600ರಿಂದ 800 ಜನದ ಅನ್ನ ಸಂತರ್ಪಣೆ ಆಗುತ್ತೆ. ಪ್ರತಿ ಶನಿವಾರ ದಿವಸ ಇರುತ್ತೆ. ಅದಕ್ಕೆ ಅಯ್ಯಪ್ಪ ಸ್ವಾಮಿಗಳ ಸಹಕಾರ ಇರ್ಬೋದು. ಈ ಅಯ್ಯಪ್ಪ ಸ್ವಾಮಿ ಬಡಾವಣೆ ಗುರು ಹಿರಿಯರು, ಇಲಕಲ್ ಗುರು ಹಿರಿಯರು ಎಲ್ಲರ ಸಹಕಾರದಿಂದ ನಡೀತೈತಿ. ಆಮೇಲೆ ಏನಂದ್ರೆ ಇಲ್ಲಿ ಭಾಳ ಸಹಕಾರ ಕೊಟ್ರೆ, ಅಯ್ಯಪ್ಪ ಸ್ವಾಮಿ ಬಡಾವಣೆ ಒಳಗೆ ನಮ್ಗೆ ಭಾಳ ಸಹಕಾರ ಕೊಟ್ರೆ. ಹಿಂಗಾಗಿ ನಿಮ್ಮ ಪತ್ರಿಕಾ ಮಾಧ್ಯಮದವ್ರಿಗೆ ಫಸ್ಟ್ ಅಭಿನಂದನೆ ಸಲ್ಲಿಸ್ತೀನಿ. ನಾಳೆ ನೀವು ದೃಶ್ಯ ಮಾಧ್ಯಮದವರು, ವಿಡಿಯೋ ಮಾಧ್ಯಮದವರು ಅಷ್ಟು ತಪ್ಪದಿಂದ ಬರಬೇಕು. ಆಮೇಲೆ ನಮ್ಮ ಗುರುಸ್ವಾಮಿಯವರು ಇದ್ರ ಬಗ್ಗೆ ಸವಿಸ್ತಾರವಾಗಿ 1-2 ಮಾತು ಮಾತಾಡ್ತಾರೆ.